ವೇದಿಕೆ ಮೇಲೆ ಇರುವ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಗೆ ಏಕಮೂವರೆಲ್ಲ ಸಹೋದರಿಗೆ ಇಲ್ಲಿಯವರೆಗೆ ನಮ್ಮ ಅನೇಕ ನಿವೃತ್ತ ಶಿಕ್ಷಕರು ಶಿಕ್ಷಕಿಯರು ವಿಭಿನ್ನ ಅನುಭವಗಳನ್ನು ಹಂಚಿಕೊಂಡರು. ಅವು ವ್ಯಕ್ತಪಡಿಸೋ ಒಂದು ಖುಷಿ ನೋಡಿದ್ರೆ ಬಹಳ ಹೆಮ್ಮೆ ಅನಿಸ್ತು ನನಗೆ. ಇವರು ಮಠಾಕರ್ ಹೇಳಿದ್ರು ಶಿಕ್ಷಕರಾಗೋದು ಒಂದು ಪುಣ್ಯ ಬೇಕಂತ. ಅದು ನನ್ನ ವೈಯಕ್ತಿಕ ಅನುಭವ, ನಿಜ ಇತ್ತು. ನಾನು ಹಾಸ್ಟೆಲ್ನಾಗ ಒಬ್ಬರು ಇಂಗ್ಲಿಷ್ ಟೀಚರ್ ಪೂಜಾರ್ ಸರ್ ಅಂತಂದು ಒಂದ್ ದಿವ್ಸ ಕ್ಲಾಸ್ನಾಗ ಏನಾಗ್ಬೇಕಂತಂದು ಗುರಿ ಇಟ್ಟಿಂದ ಹೇಳಿದಂತ ಎಲ್ಲರೂ ಕೇಳ್ಕೊಂತ ಬಂದ್ರು. ಅವಾಗ ನನ್ನ ಪ್ರಕಾರ ಹೈಸ್ಕೂಲ್ ಟೀಚರ್ ಶಿಕ್ಷಕ ಆಗ್ತಾನೆ ಬಂತು. ಬಟ್ ಉನ್ನತ ಗುರಿ ಇರ್ಬೇಕನ್ನೋ ಸಂಬಂಧ ಕಾಲೇಜ್ ಲೆಕ್ಚರ್ ಆಗ್ತಾನೆ ಅಂತ. ಅವಾಗ ನಮ್ಮ ಸರ್ ಆಗ್ತೇನೋ ನನ್ಗೆ ಅಲ್ಲೇ ಬ್ರೇಕ್ ಹಾಕಿ ಯಾವತ್ತಿಗೆ ಜೀವನದಾಗ ದೊಡ್ಡ ಗುರಿ ಇಡಬೇಕು ನನ್ನ ಪ್ರಯತ್ನ ಮಾಡಕ್ಕೆ ರೀಚ್ ಆಗಿರ್ಬೇಕು, ದೊಡ್ಡ ಗುರಿ ಇಡಬೇಕು ಅಂತ ಎಲ್ಲರಿಗೂ ಸುಮ್ಮನೆ ಕೆಲವೊಬ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾವಂದ್ರು, MLA ಆಗ್ತಾವಂದ್ರು, IAS ಡಾಕ್ಟರ್ ಅಂದ್ರೆ ಅವ್ರಿಗೆ ಏನು ಹೇಳಿಲ್ಲ ನಮಗೆ ಹಿಂಗ ಅಂತ ಅವತ್ತೇನೋ ಸ್ವಲ್ಪ ನಮ್ಮ ಮನಸ್ಸಿಗೆ ಇತ್ತು. ಆಮೇಲೆ ಅನಿಸ್ತಾರೆ ನಮ್ಮ ಸರ್ ಅನ್ನೋದು ನೆನಪಾಯ್ತು, ನಮ್ಮ ದೊಡ್ಡ ಗುರಿ ಇಡ್ಬೇಕಂತ. ಅಂದ್ರೆ ಒಂದು ಈಡೇರಿಲ್ಲ ಆಸೆ. ಬಿಕಾಮ್ ಆದ ತಕ್ಷಣ MCOM ಅಪ್ಲೈ ಮಾಡಿದಾಗ ಒಂದು ವೇಟಿಂಗ್ ಲಿಸ್ಟ್ ಹೆಸರು ಬಂತು. ಸೀಟ್ ಸಿಗಲಿಲ್ಲ, ವೇಟಿಂಗ್ ಲಿಸ್ಟ್ ಇತ್ತು. ಕೊನೆಯ ದಿನವರೆಗೆ ವೇಟ್ ಮಾಡಿ ಅದು ಸೀಟ್ ಸಿಗಲಿಲ್ಲ. ನಾನು ಅಕಸ್ಮಾತ್ MCOM ಸೀಟ್ ಸಿಕ್ಕಿದ್ರೆ ನಾನು ಶಿಕ್ಷಕ ಗುರಿ ಈಡೇರ್ತಿತ್ತು, ಉಪನ್ಯಾಸಕ ಆಗ್ತಿದ್ದೆ ಏನೋ. ಬಟ್ ಅದು ಈಗ ಅವ್ರು ಹೇಳಿದ ನೆನಪಾತು, ಪುಣ್ಯ ಮಾಡಿದ್ರೆ ಅವನ ಉಪನ್ಯಾಸಕ ಆಗ್ತಿದ್ದೆ, ಆಗಲಿಲ್ಲ. ಅದು ನ್ಯಾಯಸ್ನಾಗಿ ಒಂದು ದೊಡ್ಡ ಹುದ್ದೆ ಸೇರಿಸಿರ್ತಿದ್ದ ತೃಪ್ತಿ ಐತಿ. ಅಂದ್ರೆ ಈ ಸುಮಾರು ಸಲ ಈಗ ನಮ್ಮ ಜಡ್ಜ್ ಬಂದ ತಕ್ಷಣ ಆರಾಮದೇ ಸಾಹೇಬ್ರಿಂದ ಅದೊಬ್ಬರು ನನ್ನ ಪಕ್ಕದ ಟೀಚರ್ ಬಂದ್ಕೊಂಡ್ರ ಸರ್ ಅನ್ನೋ ಶಬ್ದ ಬಂದ ಬಿಡುತ್ತೆ. ಅದು ನಮ್ಗೆ ಕಲಿಸ್ಲಿ ಬಿಡ್ಲಿ, ಯಾರ್ಯಾರು ಟೀಚರ್ ಅನ್ನೋ ಸಾಕು. ನಾ ಯಾವತ್ತಿಗೆ ಈಗಲೂ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ನೂ ಹೆಂಗಿರ್ಲಿ ಅವ್ರಿಗೆ ಸರ್ ಅಂತ ಕರಿತೀನಿ. ಅಂದ್ರೆ ಸರ್ ಬಂದ್ಬಿಡ್ತೈತೆ. ಅದ IAS ಆಫೀಸರ್ಗೆ ಸಾಹೇಬ್ ಅಂತ ಹೊರತು ಸರ್ ಹೊರಡೋ ತಕ್ಷಣ ಬರಲ್ಲ. ಅಷ್ಟೊಂದೊಂದು ಈ ಶಿಕ್ಷಕರ ಹುದ್ದೆ ಬಗ್ಗೆ ಎಷ್ಟಿದೆ ಕಡಿಮೆ. ಅವ್ರು ಹೇಳಿದಾಗ ಕಾಲೇಜ್ ಲೆಕ್ಚರ್ ಟೀಚರ್ ಇದ್ದಾಗ ಅಷ್ಟ ಅಲ್ಲ, ಜೀವನದ ಪ್ರತಿಯೊಬ್ಬರು ಒಂದು ಟೀಚರ್ ಆಗೇ ಆಗಿರ್ತಾರೆ. ಎಲ್ಲರಿಗೂ ಒಂದು ಕಲಿಯೋದಿರ್ತೈತಿ. ಈಗ ಕ್ಲಾಸ್ ಬರೋದು ಎಲ್ಲರೂ ಮುಂದೆ ಕುಂತ विषधरा के रंग मंच पर देखा एक नजारा है। विषधरा के रंग मंच पर देखा एक नजारा है। जिसको सब ही खोज रहे थे वो ही आज पधारा है। विषधरा के रंग मंच पर देखा एक नजारा है। जिसको सब ही खोज रहे थे वो ही आज पधारा है। विषधरा के रंग मंच पर आते भूमंडल पर सर्व शक्तियाँ आई। उनके आते भूमंडल पर सर्व शक्तियाँ आई। ದಿನಕ್ಕೆ ನಿಮಿತ್ತರಾದಂಥ ಸರ್ವಪಲ್ಲಿಕಾದ ಸಾಧನೆ ನಡೆಸಿ ಹಾಗೂ
ಶಿಕ್ಷಕಿ ಆಗಿ ಹೋದಾಗ ಭಾಳ ಉಂಟು. ಮಕ್ಕಳಿಗೆ ಬಡಿಬೇಕು ಅವ್ರಿಗೆ ಕಲಿಸ್ಬೇಕು. ಹೆದರಿಕೆನೂ ಆಗ್ತೈತೆ. ಯಾಕಂದ್ರೆ ಪೂರ್ಣ ಅಭ್ಯಾಸ ಮುಗಿಸ್ಲಿಕ್ಕಲ್ಲಿ ಮನೆಗೆ ಬಿಡೋಲ್ಲ ನಾನು. ಹಾಗೆ ಒಂದು 8 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ನನಗೆ ಎಲ್ಲಾದ್ರೂ ತರಬೇತಿಗೆ ಹೋದೆ. ತರಬೇತಿಗೆ ಹೋಗಿ ಬಂದು ಮಗನ ಬಡಿಬಿಟ್ಟೆ. ಯಾಕ್ರಿ ಟೀಚರ್ ನೋಡು ಬೇಡಪ್ಪ ಹೊಡೆದ ಹೇಳಿದ್ರಿ ನಿಮಗೆ ಮನ್ಸಿಗೆ ಹತ್ತಿರ ಕಲಿತೀರಿ, ನೀವು ಹತ್ಲಿಕ್ಕೆ ಕಲಿಯೋದಿಲ್ಲ. ಹಚ್ಕೊಳ್ಳೋದು ಮಾಡ್ತೀನಿ, ನಾನು ಹಚ್ಕೊಂಡು ಬಂದೀನಿ, ನಿಮಗೂ ಹಚ್ಕೊಳ್ಳೋದು ಮಾಡ್ತೀನಿ ಅಂತಂದೆ. ಅವತ್ತಿನಿಂದ ಏನಾರ ಮಕ್ಕಳು ತಪ್ಪು ಮಾಡಿದ್ರೆ ಮಕ್ಕಳು ಬರೀ ತಂದ್ಕೊಳ್ಳೋದು ನನ್ನ ಕೈಯಾಗ ಬರೀ ತಂದು ಕೊಟ್ಟು ಹೀಗೆ ಕೈ ಮಾಡೋಣ ಭಾಳ ಜೀವ ಬರೋಣ ಅನ್ನಕತ್ತು. ಅವತ್ತಿಂದ ಹೊಡೆಯೋದಿಲ್ಲ. ಈಗ ಹೇಳ್ತೀನಿ, ನೀನು ಕುಂದಿಸ್ಕೊಂಡು ಸಪ್ರೇಟ್ ಹೇಳ್ತೀನಿ, ನೀನೇನು ಹೊಡೆಯೋದಿಲ್ಲ ಅಂತ ನಾನು ಅವತ್ತಿನಿಂದ ನಿಜವಾಗ್ಲೂ ನಾನು ಪರಿವರ್ತನೆ ಆದೆ. ಹೊಡೆಯೋದನ್ನು ಮಕ್ಕಳಿಗೆ ಬಿಟ್ಟೆ ಒಂದು ಸ್ವಲ್ಪ ಒಂಚೂರು ಅವ್ರ ರಂಭಿಸಿ ಹತ್ತಿರ ಕಲಿಯಾಕ ಹಾಕಿದೆ. ಭಾಳ ಚಂದ ಕಲಿಯಾಕ ಹಾಕಿದ್ರು. ಅದಕ್ಕೂ ಮೊದಲ ದಾರ ಹೋಗೋಕೆ ಸಹಿತ ಎಲ್ಲಿ ಬೇಕಲ್ಲಿ ಕರ್ಕೊಳ್ಳೋದು ಮಕ್ಕಳು. ಟೀಚರ್ ಬರ್ತಾರಪ್ಪ ಹೊಡ್ತಾರೆ ನಡಿ ಅನ್ನೋ ಈಗ ಅಷ್ಟೇ ತಾವೆ ಹಂಗೆ ಅನಿಸ್ತಿತ್ತು. ಈಗ ಯಾವಾಗ ಇಲ್ಲಿ ಸಂಪರ್ಕ ಬಂತು ಭಾಳ ಮಕ್ಕಳು ನನ್ನೂ ಪ್ರೀತಿಯಿಂದ ಅವ್ರು ನೋಡಕತ್ತಿದ್ರು, ಅವ್ರ ಪ್ರೀತಿಯಿಂದ ನಾನು ನೋಡಕತ್ತಿದ್ದೆ. ಇಷ್ಟು ಪರಿವರ್ತನೆ ಆಯ್ತಲ್ಲ ಅವತ್ತಿನಿಂದ. ಮುಂದೆ ಇನ್ನೊಂದು 2-3 ವರ್ಷ ಸರ್ವಿಸ್ ಐತಿ ಅನ್ನೋ ಯಾವ ಇಲಾಖೆಗೆ ಹೋಗ್ರಿ, ಯಾವ ರಂಗಕ್ಕೆ ಹೋಗ್ರಿ, ಎಲ್ಲಿ ಹೋದ್ರು ನನ್ನ ಮಕ್ಕಳು ಎಷ್ಟಲ್ಲ ಅಂದ್ರೆ ಮೊದಲು 40 ಮಕ್ಕಳು ಅವ್ರಿಗೆ ಅಂತಿದ್ದೆ ನಾನು. ಹಸಕ್ನಾಗವ್ರು ಎಲ್ಲರೂ ಹೆಂಗೆ ಹೇಳ್ತೀವಿ ಅಲ್ಲೇ ಟೀಚರ್ ಅವ್ರಿ ನನಗೆ 40 ಮಕ್ಕಳು ಅನ್ನಿಲ್ಲ. ಪೋಸ್ಟ್ ಆಫೀಸ್ ಹೋದ್ರು ಬಾರಿ ಟೀಚರ್ ಅನ್ನೋರು, ಬ್ಯಾಂಕಿಗೆ ಹೋದ್ರು ಬಾರಿ ಟೀಚರ್ ಅನ್ನೋರು, KEB ಬಿಲ್ ಕೊಡೋ ಸಹಿತ ಟೀಚರ್ ತೊಗೊಳಕ್ ಬರವ. ಇಷ್ಟು ಮಕ್ಕಳು ಅಂದ್ರೆ ನಮ್ಮನ್ನು ಇಷ್ಟು ಪ್ರೀತಿಯಿಂದ ನೋಡಕತ್ತಿದ್ರಿ. ಅವಾಗಿನಿಂದ ಮಕ್ಕಳ ಭಾಗ್ಯನ ಭಾಗ್ಯ. ನಾನು ಒಬ್ಬಕ್ಕೆ ಡ್ರಾಪ್ಔಟ್ ಸ್ಟೂಡೆಂಟ್ ಟೀಚರ್ ಆಗ್ಬೇಕಂತನೂ ಆದಾಗಿ ನಾನು ಅದಕ್ಕೆ ಮಕ್ಕಳಿಗೆ ಭಾಳ ಹೊಡೆದು ಕಲಿಸಿ ಅವ್ರನ್ನ ಸುಧಾರಿಸ್ಬೇಕಂತ ಏನು ತಲೆ ಇತ್ತು. ಅದನ್ನು ತಲೆ ತೆಗೆದು ಯಾವಾಗ ಅಂದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಸಂಪರ್ಕ ಬಂದಿಲ್ಲ ಪ್ರೀತಿಯಿಂದ ಮಕ್ಕಳನ್ನ ಮಾಡಿಕೊಂಡು ನಾವು ಕಲಿಸಿದ್ದಕ್ಕೆ ಸ್ಥಾನಮಾನ ಸಿಕ್ಕೈತಿ ಅಂತ ಹೇಳಿ ನಾವು ಮಾತಾಡ್ಬೇಕಾದ್ರೆ ಗುರುವಿನ ಗುಲಾಮನಾಗುವ ತನಕ ಗುರಿಯನ್ನು ಅಂದರೆ ಇಲ್ಲಿವರೆಗೆ ನಾವು ಕೂಡ ಶಿಕ್ಷಣದಿಂದ ಸಾಕಷ್ಟು ಹೊಡೆತ ಬಡತೆಗಳನ್ನು ತಗೊಂಡು ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಶಿಕ್ಷಕರೇ ನಮಗೆ ಬರಬೇಕಾಗ ಅವರಿಂದ ಕೆಲವೊಂದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಳ್ಳೆಯ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಅವಾಗ ನಾವು ಶಿಕ್ಷಕರಾಗಿ ನಾವು ಈ ವೃತ್ತಿ ಬರಬೇಕಾದ್ರೆ ಭಾಳ ಕಷ್ಟಪಟ್ಟು ಬಂದಿದ್ದೀವಿ. ಈ 37 ವರ್ಷ ಸೇವೆಯಲ್ಲಿ 17 ವರ್ಷ ಉಪನ್ಯಾಸಕನಾಗಿ 16 ವರ್ಷ ಪ್ರಾಚಾರ್ಯನಾಗಿ ನಿವೃತ್ತನಾಗಿದ್ದೇನೆ. 2016ರಲ್ಲಿ ಅದು ನಿವೃತ್ತಿಯಾಗಿದೆ. ಇವತ್ತಿಗೆ ನನ್ನ ಕೈಯಿಂದ ನನ್ನ ಜ್ಞಾನದಿಂದ ಪಡೆದಂಥ ವಿದ್ಯಾರ್ಥಿಗಳು ಎಲ್ಲೇ ಕಂಡು ಕೂಡ ಭಾಳ ಗೌರವದಿಂದ ಕಾಣ್ತಾರೆ ನನಗೆ. ಇವತ್ತಿಗೂ ಕೂಡ ಅವರಿಂದ ಮಕ್ಕಳಿಂದ ಸಿಗ್ತಕ್ಕಂಥ ಒಂದು ಒಳ್ಳೆಯ ಭಾವನೆ ಅಂದರೆ ನಮಸ್ಕಾರ. ನಾವು ಎಲ್ಲೇ ಒಂದು ಮಕ್ಕಳನ್ನ ನಮ್ಮನ್ನು ಕಂಡು ಅಂದರೆ ಸರ್ ನಮಸ್ಕಾರ ಕೊಡ್ತಾರೆ. ಈ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥ ಒಂದು ನಾವು ಏನು ಮಾಡ್ತೇವೆ, ನಾವು ಜ್ಞಾನ ಇರ್ತೀವಿ, ಆ ಒಂದು ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಬೆಳೆದು ಅವ್ರು ಇವತ್ತು ನನಗೆ ಗೌರವವನ್ನು ಕೊಡ್ತಾರೆ. ಈ ಒಂದು ವೃತ್ತಿ ಪವಿತ್ರವಾದ ಸ್ಥಾನದಲ್ಲಿ ನಾವು ಕೂಡ ಮಕ್ಕಳಿಗೆ ಪಾಠ ಮಾಡಿ ನಿವೃತ್ತಿಯಾಗಿದ್ದೇವೆ. ಧನ್ಯವಾದಗಳು. ಕೇವಲ ಶಿಕ್ಷಕರ ತಂದೆ ಶಿಕ್ಷಕರಾಗದೆ ಇಡೀ ಮಠಪತಿ ಫ್ಯಾಮಿಲಿ ಬೆಂಗಳೂರು ಕೇಳಿದರೆ ಶಿಕ್ಷಕ ಕುಟುಂಬ ಎಂಬ ಹೆಸರಿನಿಂದ ಬಿಂಬಿತವಾಗಿದೆ. ನಾನು 82ರಲ್ಲಿ PC ಮುಗಿಸಿದ ಕೂಡಲೇ ನನಗೆ 2 ಪೋಸ್ಟ್ ಬಂದರು. ಒಂದು ಆ್ಯಸ್ ಎ ಲೆಕ್ಚರರ್, ಇನ್ನೊಂದು LIC ಡೆವಲಪ್ಮೆಂಟ್ ಆಫೀಸರ್. ಅಂತಹ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಬೇಡಪ್ಪ ನೀನು ಶಿಕ್ಷಣ ಇಲಾಖೆ ಸೇರು, ನಿಮ್ಮ ತಂದೆಯವರ ಹಾಗೆ ನೀನು ಸೇವೆ ಸಲ್ಲಿಸಿದ್ದೇ ಆದಲ್ಲಿ ನಿನಗೆ ಸಮಾಜದಲ್ಲಿ ಉನ್ನತವಾದಂಥ ಗೌರವಿಸುತ್ತಾರೆ. ಅವರ ಮಾತನ್ನು ಪಾಲಿಸಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಪ್ರಾಚಾರ್ಯನಾಗಿ ಇದರ ಜೊತೆಗೆ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಕೂಡ ಒಟ್ಟು
35 ವರ್ಷ ಸೇವೆ ಸಲ್ಲಿಸಿದಾಗ ನನಗೆ ತೃಪ್ತಿ ತಂದಂತಹ ಸೇವೆ ಯಾವುದಂದರೆ ಉಪನ್ಯಾಸ. ಅಲ್ಲಿ ಸ್ವಲ್ಪ ವಿಳಂಬವಾದರೂ ಕೂಡ ವಿದ್ಯಾರ್ಥಿಗಳು ಓಡಿಬಿಡಿ, ಸರ್ ನಮ್ಮ ಕ್ಲಾಸ ಬನ್ನಿ, ನಮ್ಮ ಕ್ಯಾಬ್ ತಿಳಿಸಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ವಿದ್ಯೆಯನ್ನು ಪಡೆದುಕೊಳ್ಳತಕ್ಕಂತಹ ಲವಲವಿಕೆ ಯಾವಾಗ ಬರ್ತದಂದರೆ ಆ ಶಿಕ್ಷಕ ಸಂಪೂರ್ಣವಾಗಿ ತನ್ನನ್ನು ತಾನು ಆ ವೃತ್ತಿಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ. ಅದಕ್ಕಾಗಿ ನಾವು ಇಲ್ಲಿ ನೋಡ್ತೇವೆ, ನಮ್ಮ ಹನುಮಾನ್ ಸರ್ ಹೇಳಿದರು, ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಅನೇಕ ಸ್ಥಾನವನ್ನು ಪಡೆದರೂ ಕೂಡ ಅವರ ಅಷ್ಟೇ ಅಲ್ಲದೆ ಅವರ ಕುಟುಂಬದವರು ಕೂಡ ನಮಗೆ ಮರ್ಯಾದೆ. ಅದೇ ಥರ ನನಗೂ ಕೂಡ ಅನುಭವ ಬಂದಿದೆ. ಕೇವಲ ಕಲಿತಂತಹ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಯಾವ ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ತೇವೆ ಅಲ್ಲ, ಅವರ ತಂದೆ ತಾಯಿಯರಿರ್ಬೋದು, ಅವರ ಸಹೋದರ ಇರ್ಬೋದು, ಸರ್ ನಿಮ್ಮನ್ನು ನಾನು ನುಡಿದಿದ್ವಿ, ನಮ್ಮ ಅಣ್ಣನಿಗೆ ನೀವು ಕಲಿಸಿದ್ವಿ, ನಮ್ಮ ಮಕ್ಕಳಿಗೆ ನೀವು ಕಲಿಸಿ ಇಲ್ಲಿ ತನಕ ಕಣ್ಣಲ್ಲಿ ಕೈ ಮುಗಿತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಆಸ್ತಿ ಯಾವಲ್ಲ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿದಂತಹ ನನ್ನ ತಾಯಿಗಳಿಗೆ ನಾನು ಪ್ರಪ್ರಥಮವಾಗಿ ವಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಷ್ಟು ವಿಜೃಂಭಣೆಯಿಂದ ಬಾಬಾ ಅವರ ಸಮ್ಮುಖದಲ್ಲಿ ನಾನು ಶಿಕ್ಷಕನಾಗಿ ಗೌರವಿಸಲ್ಪಡ್ತದೆ. ಇಂತಹ ಭಾಗ್ಯ ಇನ್ನೊಂದೇನೆಂದು ತಿಳಿದು ನನ್ನ ಮಾತಿಗೆ ವಿದಾಯ ಕೊಡ್ತೇನೆ. ಆಚರಣೆ ಸರ್ ಡಾಕ್ಟರ್ ರಾಧಾಕೃಷ್ಣ ಅವರ ಒಂದು ಜನ್ಮದಿನ ಅಂಗವಾಗಿ ನಡೀತಾ ಇದೆ. ಈ ಶಿಕ್ಷಕರ ಬಗ್ಗೆ ಹೇಳಿದರು, ಅವರಿಗೆ ಬಹಳಷ್ಟು ಗೌರವ ಇದೆ ಅಂತ ತಿಳ್ಕೊಂಡು. ಯಾಕಂದರೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ನನ್ನ ಬಾಲ್ಕೋಟೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನಾನು 52 ವರ್ಷ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡಿದ್ದೀನಿ. 35 ವರ್ಷ ರೆಗ್ಯುಲರ್ ಆಗಿ, ನಿವೃತ್ತಿ ಆದ ನಂತರ 17 ವರ್ಷ ಮಾಡಿದ್ದೀನಿ. ಅದಕ್ಕೆ ನನಗೆ ಕಲಿಸಲಿಕ್ಕೆ ಬಹಳಷ್ಟು ಆಸಕ್ತಿ. ಯಾಕೆ ಅಂತಂದರೆ ಎಸ್ಪೆಷಲಿ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ 1977ರಲ್ಲಿ ನಾನು ಈಶ್ವರಿ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಬಂದೆ. ಅದರಿಂದ ನನಗೆ ಹೆಚ್ಚಿನ ಒಂದು ಶಕ್ತಿ ಅಂತಕ್ಕಂಥದ್ದು ಸಂಪಾದನೆ. ನಾನು ಕ್ಲಾಸಿಗೆ ಹೋದಾಗ ಅದನ್ನು ಹಾಗೆ ಕಲಿಸ್ತಾ ಇದ್ದೆ. ಆದರೆ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ, ಅಂದರೆ ಶಿಕ್ಷಕನಾದರೂ ನಾನು ಇಲ್ಲಿ ವಿದ್ಯಾರ್ಥಿಯಾದೆ. ಆವಾಗ ನಾನು ಕ್ಲಾಸ್ನಲ್ಲಿ ಹೋದಾಗ ಒಂದು 30 ಸೆಕೆಂಡು, 10 ಸೆಕೆಂಡು, 20, 1 ನಿಮಿಷ ಆ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಕೊಡುವವರೆಗೆ ನಾನು ಧ್ಯಾನ ಮಾಡ್ತಾ ನಿಂತ ಇದ್ದೆ. ಆಮೇಲೆ ಅವರು ಶಾಂತ ಆದಮೇಲೆ ನಾನು ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದ್ದೆ. ಈಗ ನಾನು ನಿವೃತ್ತನಾದ ಮೇಲೆ ಇಲ್ಲಿ ಬಹಳಷ್ಟು ಕಾಲೇಜುಗಳಲ್ಲಿ ಕಲಿಸಿದ್ದೇನೆ. ಅಲ್ಲೆಲ್ಲ ನನ್ನ ವಿದ್ಯಾರ್ಥಿಗಳು ಅವರೇ ಪ್ರಿನ್ಸಿಪಾಲ್ ಆಗಿರ್ತಾ ಇದ್ರು. ನಾನು ಹೋದಾಗ ಅವರು, ನಾನು ಗೌರವ ಶಿಕ್ಷಕನಾಗಿ ಹೋಗಿರ್ತಾ ಇದ್ದೆ, ನಾನು ನಮಸ್ಕಾರ, ಅವ್ರ ಕುರ್ಚಿಯಿಂದ ನನಗೆ ನಮಸ್ಕಾರ ಮಾಡ್ತಾ ಇದ್ದೆ. ಇಲ್ಲ ನೀವು ಪ್ರಿನ್ಸಿಪಾಲ್ ಇರ್ತಾ ಇದ್ದೀರಿ, ಈಗ ನಾನು ಶಿಕ್ಷಕನಾಗಿ ಬಂದಿದ್ದೇನೆ, ನೀವು ಹಾಗೆ ಮಾಡಬಾರ್ದು. ಇಲ್ಲ ಸರ್, ನಮ್ಗೆ ಹಂಗೆ ಅನಿಸ್ತಾ ಇದೆ, ಅದಕ್ಕೆ ಅದಕ್ಕೆ ಮಾಡ್ತೇವೆ. ಈಗ ನಮ್ಮಲ್ಲಿ ಕಲಿತಂಥವರು ಕೆಲವರು ವೈಸ್ ಚಾನ್ಸಲರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅವರು ನಾವು ಹೋದ ಕೂಡಲೇ ಒಬ್ಬರು ವೈಸ್ ಚಾನ್ಸಲರ್ ಧಾರವಾಡದಲ್ಲಿ ಭೇಟಿಯಾದಾಗ ನಾನು ಹೋಗಿ ಕೂಡಲೇ ಒಂದು ಮ್ಯಾರೇಜ್ ಹೋಗಿದ್ದೆ. ಅವ್ರು ಎದ್ದು ನಮಸ್ಕಾರ ಮಾಡಿದ್ರು. ಇಲ್ಲಿ ಯಾರು ನೀವು ನನ್ನ ಗುರುತಂತದ್ದು? ನಾನು ಸರ್ ನಿಮ್ಮ ವಿದ್ಯಾರ್ಥಿ ವಾಲಿಕಾಗಿದ್ದೆ, ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ವೈಸ್ ಚಾನ್ಸಲರ್ ಆಗಿ ರಿಟೈರ್ ಆಗಿದ್ದಾರೆ. ಅವ್ರು ನಮಸ್ಕಾರ ಮಾಡಿದ್ರು. ನಾನು ಸರ್ ನೀವು ವೈಸ್ ಚಾನ್ಸಲರ್ ಆಗಿ ಹಿಂಗೆ ಮಾಡ್ತಿರಲಿಲ್ಲ ಅಂತಂದ್ರೆ, ಇಲ್ಲ ನೀವು ನಮ್ಮ ಕಲಿಸಿದ ಗುರುಗಳು ಅಂತಕ್ಕಂಥ ಒಂದು ಭಾವನೆ ಅವರಿಗೆ. ಇಲ್ಲಿ ಕೆಲವು ಡಾಕ್ಟರ್ ಇದ್ದಾರೆ, ಅವ್ರಿಗೆಲ್ಲ ನಾನು ತೋರಿಸ್ಲಿಕ್ಕೆ ಹೋದಾಗ ಅವರು ಆ ಪ್ರೆಸ್ಕ್ರಿಪ್ಷನ್ ಏನೋ ಒಂದು ಚೀಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಮೂಲ್ಯಾಗ ಅದು ಯಾರು ಫೀ ತೊಗೊಳಿಲ್ಲ. ನಾನು ಫೀ ಯಾಕೆ ತೊಗೊಳೋದಿಲ್ಲ ಅಂತಂದ್ರೆ ಮ್ಯಾಗ ಮೂಲಿಯೊಳಗೆ ಫ್ರೀ ಅಂತ ಬರ್ದಿರ್ತಾರೆ. ಯಾಕೆ ತೊಗೊಳೋದಿಲ್ವಿ ಅಂತಂತಂದರೆ, ಇಲ್ಲ ನೀವು ನಮ್ಮ ಕಲಿಸಿದವರು ಫೀ ತೊಗೊಳೋದಿಲ್ಲ ಅಂತ. ಕೆಲವರು ಇಂಜಿನಿಯರ್ ಇದ್ದಾರೆ, ಅವರು ನಾನು ನಡ್ಕೋತ ಬರೋದು ನೋಡ್ತಾ ಇದ್ದಾರೆ. ಸರ್ ನೀವು ನಡ್ಕೋತ ಹೊಂಟಿರಲ್ಲ, ಕಾರ್ನಾಗ ಕೊಡ್ರಿ. ಆಯ್ತು, ಇಲ್ಲ ನಾನು ವಾಕಿಂಗ್ ಮಾಡೋದು ಕೂಡ ಅದು ಹೋಗ್ತೀನಿ ಅಂತ. ಇಲ್ಲ ಸರ್ ನೀವು ಎಲ್ಲರೂ ಹೋಗ್ಬೇಕಾದ್ರೆ ಹೇಳ್ರಿ, ನಾನು ನಿಮ್ಮ ಕಾರ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಇಷ್ಟೊಂದು
ಆ ಶಿಕ್ಷಕರಿಗೆ ಗೌರವ ಇರ್ತಾ ಇದೆ. ನನ್ನ ಬಸ್ನಲ್ಲಿ ಹೋಗ್ಬೇಕಾದ್ರೆ ಯಾರು ವಿದ್ಯಾರ್ಥಿಗಳಿಂದ ಮೊದಲು ಎದ್ದು ಅಲ್ಲಿ ಕೊಡ್ತಾ ಇದ್ದಾರೆ. ಅವರಷ್ಟೇ ಅಲ್ಲ, ಬೇರೆಯವರು ಸಹಿತ ನಾವು ಶಿಕ್ಷಕರ ವೃತ್ತಿಯಲ್ಲಿ ಏನಿರ್ತಾ ಇದ್ದೇವೆ ಅವರ ಒಂದು ಸ್ವಭಾವ ಅಂತಕ್ಕಂಥದ್ದು ವಿಶೇಷವಾಗಿರ್ತಾ ಇದೆ. ಕೆಲವರು ಗುರುಗಳ ಬಳಿ ಇಲ್ಲಿ ಕೂಡ್ರಿ ಅಂತ ಅಂದ್ರೆ ನಮ್ಮನ್ನು ಶಿಕ್ಷಕರಾಗಿ ಅವರು ರಿಕಗ್ನೈಸ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಕಲಿಸಿಲ್ಲ ಆದ್ರೂ ಸಹಿತ ಅವ್ರು ಗೌರವ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾಜದಲ್ಲಿ ಶಿಕ್ಷಕರು ಹಾಗೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಶಿಕ್ಷಕರಲ್ಲಿ ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್ ಶಿಕ್ಷಕರಲ್ಲಿ ಏನಿದೆ ಅವರ ನಡತೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದು ಬರ್ಬರ್ತಾ ಕಡಿಮೆ ಆಗ್ತಾ ಇದೆ. ಆದ್ರೆ ಅದು ಯಾಕಂದ್ರೆ ಈಗಿನ ಒಂದು ಮಾಸ್ ಎಜುಕೇಶನ್ ಅಂತ ಏನು ಹೇಳ್ತಾ ಇದ್ದೇವೆ, ಕಮರ್ಷಿಯಲ್ ಅಂತಕ್ಕಂಥದ್ದು ಈಗ ನಡೀತಾ ಇದೆ. ಅದಕ್ಕೆ ಅದೆಲ್ಲವೂ ಸಹಿತ ನಾನು ಈಶ್ವರಿ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಬಂದಿದ್ದರಿಂದ ನನಗೆ ಒಂದು ಹೆಚ್ಚಿನ ಶಕ್ತಿ ಅಂತಕ್ಕಂಥದ್ದು ನನಗೆ ಸಿಕ್ಕಿತು. ಅದಕ್ಕೆ ನಾನು ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ನೀಡಿ ಮಾತುಗಳನ್ನು ಶಿಕ್ಷಕ ಹುದ್ದೆಯಲ್ಲಿ ಕೆಲಸ ಮಾಡಿದ್ದಲ್ಲ, ಆ ಶಿಕ್ಷಕ ಹುದ್ದೆಯಲ್ಲಿ ಕೆಲಸ ಮಾಡಿದಾಗ ನಾನು ವಿದ್ಯಾರ್ಥಿಗಳು ಎಷ್ಟು ನನಗೆ ಅದೇನು ಕೆಲವೇ ವಿದ್ಯಾರ್ಥಿಗಳು ಅವರು ಇಷ್ಟು ನನಗೆ ಗೌರವ ಕೊಡ್ತಾರೆ, ಇಷ್ಟು ನನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಈ ಅಧಿಕಾರ ಹುದ್ದೆಯಲ್ಲಿದ್ದಾಗ ಕೆಲಸ ಮಾಡಿದಂತ ನನ್ನ ಕಡೆಯಿಂದ ಕೆಲಸ ಇದ್ದಂತ ಶಿಕ್ಷಕರು ಬೇಕಾದಷ್ಟು ಇರ್ಬೋದು. ಅವರೇನು ಅಂತಾರೆ ಅಂತಂದ್ರೆ ಅಧಿಕಾರ ಮಾಡ್ತಾರೆ, ಕೆಲಸ ಮಾಡಿ ಅಂತ ಹೋಗ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಇಷ್ಟು ಪ್ರೀತಿಯಿಂದ ಕಾಣಿಸ್ತಾರೆ. ಅದಕ್ಕೆ ನನಗನ್ನಿಸ್ತದೆ ಎಂಥ ದೊಡ್ಡ ಹುದ್ದೆ ಇದ್ರು ಆ ಶಿಕ್ಷಕ ಹುದ್ದೆಗಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ. ಅದಕ್ಕೆ ಸಮಾಜ ಯಾವ ಸಮಾಜ ಶಿಕ್ಷಕರು ಪ್ರೀತಿಸ್ತದೆ ಆ ಸಮಾಜ ಮುಂದುವರ್ತದೆ. ಶಿಕ್ಷಣ ಗೌರವಿಸ್ತಕ್ಕಂಥ ಸಮಾಜ ನಾವು ಆಗಬೇಕು. ನಾವೆಲ್ಲರೂ ಇವತ್ತಿನ ದಿವಸ ಶಿಕ್ಷಕರಿಗೆ ಎಷ್ಟು ನಾವು ಗೌರವ ಕೊಡ್ತೀವಿ ಅಷ್ಟು ನಮ್ಮ ಮಕ್ಕಳು ಇನ್ನಿಷ್ಟು ಉದ್ಧಾರ ಆಗ್ತಾರೆ. ಅದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜ ಬಹಳಷ್ಟು ಸಿವಿಲೈಸ್ ಸಮಾಜ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಆಮೇಲೆ ನಾನು ನಿವೃತ್ತನಾದ್ಮೇಲೆ ಓಂ ಶಾಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಈಗ ನಾನು ಕೂಡ ಇದರಲ್ಲಿ ಆಕ್ಟಿವ್ ಆಗಿ ಸದಸ್ಯ ಆಗಿದ್ದೀನಿ. ನನಗೆ ಇಲ್ಲಿ ಬಂದ್ಮೇಲೆ ನಾನು ಕನ್ಫರ್ಮ್ ಆಗ್ತದೆ ಏನಂತಂದ್ರೆ ಪರಮಾತ್ಮನೇ ತಂದೆಯಾಗಿ ಶಿಕ್ಷಕನಾಗಿ ಸದ್ಗುರುವಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನೆ ಅನ್ನುವಂಥ ಮಾತನ್ನು ಇಲ್ಲಿ ಮಾತ್ರ ನಾನು ಕೇಳಿದೆ. ಪರಮಾತ್ಮನೇ ಟೀಚರ್ ಆಗಿದ್ದಾನೆ ಅಂತಂದಾಗ ಅಂಥ ಒಂದು ಶ್ರೇಷ್ಠವಾದ ಒಂದು ಹುದ್ದೆ ಅದು. ಸ್ವತಃ ಪರಮಾತ್ಮನೇ ಶಿಕ್ಷಕನಾಗಿದ್ದಾನೆ ಅಂತ ಹೇಳ್ತಾರೆ, ಕಲಿಸ್ಕೊಡ್ತಾರೆ. ಅದು ನಮ್ಮ ಪೂರ್ಣದಷ್ಟು ಮನವರಿಕೆ ಆಗಿದೆ. ಅದಕ್ಕಾಗಿ ಇಲ್ಲಿ ಶಿಕ್ಷಕ ಹುದ್ದೆಯಲ್ಲಿದ್ದಂಥವರೆಲ್ಲರೂ ತಾವು ಧನ್ಯ ಪಾಲಿಸಬೇಕು. ಇನ್ನಿಷ್ಟು ಪರಮಾತ್ಮ ಸೇವೆಯಲ್ಲಿ ಭಾಗವಹಿಸಿ ಪರಮಾತ್ಮ ಹೇಳಿದಂಥ ಒಂದು ಈ ಕರ್ತವ್ಯ ಶಿಕ್ಷಕರ ವೃತ್ತಿ ಕರ್ತವ್ಯ ಸರಿಯಾಗಿ ಮಾಡಬೇಕು ಅಂತ ಶಿಕ್ಷಕ ಉದ್ದೇಶಿ. ಮತ್ತು ಇಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು ಬೇರೆ ಬೇರೆ ವೃತ್ತಿಯಲ್ಲಿದ್ದಂಥವ್ರು ಎಲ್ಲ ಇದ್ದೀರಿ. ಅದೆಲ್ಲ ತಮ್ಮಲ್ಲೆಲ್ಲ ಒಂದು ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿರಂತಂದ್ರೆ ಶಿಕ್ಷಕರಿಗೆ ಗೌರವ ಕೊಡ್ರಿ. ಆ ಶಿಕ್ಷಕರ ಏನಪ್ಪ ಅಂತಂದ್ರೆ ಎತ್ತರಿಸ್ರಿ. ಸ್ವತಃ ಪರಮಾತ್ಮನೇ ಶಿಕ್ಷಕನ ಒಂದು ಪಾತ್ರ ಮಾಡಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಆ ಶಿಕ್ಷಕರಿಗೆ ಗೌರವ ಕೊಟ್ಟು ಅವರಿಗೆಲ್ಲ ಹಿತ ನೋಡ್ಕೊಳ್ಬೇಕು. ಆ ಪ್ರಕಾರ ತಮಗೆಲ್ಲ ಬುದ್ಧಿಯನ್ನು ದೇವರು ಕೊಟ್ಟೆ ಅಂತ ಹಾರೈಸಿ ಕಾರಣ